ನಮ್ಮ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡೋದು. ಇದು ಒಂದು ಪ್ರಾದೇಶಿಕ ಪಕ್ಷ. ಇವತ್ತು ಇದರ ಹೊಣೆಗಾರಿಕೆಯನ್ನು ಸುರೇಶ್ ಬಾಬು ಅವರು, ನಾಡಗೌಡರು, ಇವತ್ತು ನಮ್ಮ ನಿಖಿಲ್ ಕುಮಾರ್, ಇವರು ಮೂರು ಜನದೇ ಜವಾಬ್ದಾರಿ ಅಲ್ಲ. ನಮ್ಮ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರುಗಳು, ಜಿಲ್ಲಾ ಘಟಕದ ಅಧ್ಯಕ್ಷಗಳು, ತಾಲೂಕು ಘಟಕದ ಅಧ್ಯಕ್ಷಗಳು, ನಮ್ಮ ವಿವಿಧ ವಿಭಾಗಗಳು, ಮಹಿಳಾ ವಿಭಾಗ ಇರ್ಬೋದು, ಹಿಂದುಳಿದ ವಿಭಾಗ ಇರ್ಬೋದು, ಇವತ್ತು ಮೈನಾರಿಟಿ ವಿಭಾಗ ಇರ್ಬೋದು, ಏನು ಪರಿಶಿಷ್ಟ ಸಮಾಜಕ್ಕೆ ಸೇರಿದ ವಿಭಾಗ ಇರ್ಬೋದು, ಎಲ್ಲ ವಿಭಾಗಗಳು ಅದರ ಮುಖ್ಯಸ್ಥರು. ನೀವು ಅವರು ಜಿಲ್ಲೆಗೆ ಬಂದಾಗ ಒಂದು ದಿನಕ್ಕೆ 3 ತಾಲೂಕು, 4 ತಾಲೂಕು, ಹೀಗೆ ಏನು ಜನತಾದಳ ಜನರೊಂದಿಗೆ ಎನ್ನುವ ಈ ಅಭಿಯಾನ, ಈ ಕಾರ್ಯಕ್ರಮ ಇದೆ. ಇದನ್ನು ಇಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಜನಗಳನ್ನು ಭೇಟಿ ಮಾಡಿ ಪಕ್ಷಕ್ಕೆ, ನಮ್ಮ ಪಕ್ಷದ ಹಿಂದಿನ ಪಂಚರತ್ನ ಕಾರ್ಯಕ್ರಮ, ನೀರನ್ನು ಇಡೀ ರಾಜ್ಯದ ನಮ್ಮ ನೀರನ್ನು ನಾವು ನಮ್ಮ ಜನತೆಗೆ ಒದಗಿಸ್ಕೊಳ್ಳೋ ಕಾರ್ಯಕ್ರಮ ಏನು ಆಯೋಜನೆ ಮಾಡಿಸಿ 1 ವರ್ಷ ಹೋರಾಟ ಮಾಡಿದರು. 25,000 ಕೋಟಿ ಸಾಲ ಮನ್ನಾ ಮಾಡಿ, ಹೀಗೆ ಕೇವಲ 2,000 ರೂಪಾಯಿ ಗ್ಯಾರಂಟಿ ತಾತ್ಕಾಲಿಕವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಮನಸೋತು ಶಾಶ್ವತವಾಗಿ ಈ ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದನ್ನೆಲ್ಲವನ್ನು ಇವತ್ತು ನಮ್ಮ ಮುಖಂಡರುಗಳು ಏನು ಈ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲಿ ಇಡೀ ರಾಜ್ಯಾದ್ಯಂತ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದರೆ, ಇದರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ದಯಮಾಡಿ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದರಲ್ಲೂ ಯುವಕರದು ತುಂಬ ಹೆಚ್ಚು ತಾವು ಕಾಲವನ್ನು ವಿನಿಯೋಗ ಮಾಡಬೇಕು. ನಮ್ಮ ತಾಯಂದಿರು, ಏಕೆಂದರೆ ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚು ಅವಕಾಶ ಇದೆ. 2028 ಮುಂಚೆ ಡಿನೋಟಿಫಿಕೇಶನ್ ಆಗಿದೆ. 2 ಸದನದಲ್ಲಿ ಮಹಿಳಾ ಮೀಸಲಾತಿ ಇವತ್ತೇನು ಅಂಗೀಕಾರ ಆಗಿದೆ. ನಿಮ್ಮ ಜವಾಬ್ದಾರಿ ಭಾಳ ಹೆಚ್ಚು. ಸುಮಾರು 78-80 ಜನ ಹೆಣ್ಣು ಮಕ್ಕಳು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ. ಅದನ್ನು ನೀವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ
ಅಷ್ಟೇ ಅಲ್ಲ, ಶಾಸಕರಾಗಿ ಸುಮಾರು ಕರ್ನಾಟಕದಲ್ಲಿ 70-80 ಜನ ಹೆಣ್ಣು ಮಕ್ಕಳು ಬರಲಿಕ್ಕೆ ಸಾಧ್ಯ ಈ ಸಾರಿ. ದಯಮಾಡಿ ಗಮನದಲ್ಲಿಟ್ಕೊಳ್ಳಿ. ನಾನು ಹೆಣ್ಣುಮಕ್ಕಳ ವಿಭಾಗದ ಮುಖ್ಯಸ್ಥೆ ವರ್ಷದಲ್ಲಿ ಕೂತಿರ್ಬೋದು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ರಮೇಶ್ ಗೌಡರು ಸಿಟಿ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ದಯಮಾಡಿ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸನ್ಮಿತರಲ್ಲಿ, ಯುವಕರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸೋಲು ಮುಂದೆ ಗೆಲುವಿಗೆ ಬುನಾದಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಎದೆಗುಂದಬಾರ್ದು. ನನಗೆ ಹೌದು 92 ತುಂಬಿ 93 ವರ್ಷ ನನಗೆ ಈಗ ನಡೀತಾ ಇದೆ. ಆದರೆ ಕಾಲು ನಡಿಲಿಕ್ಕೆ ಶಕ್ತಿ ತೊಂದರೆ ಇದೆ. ಕಾಲು ತೊಂದರೆ ಇದೆ ಅನ್ನೋದನ್ನು ಬಿಟ್ಟರೆ ಬುದ್ಧಿಗೆ ತೊಂದರೆ ಇಲ್ಲ. ಬುದ್ಧಿ ಸ್ವಲ್ಪ ಮರವು ಬಂದಿಲ್ಲ ನನಗೆ. ಯಾವ ವಿಷಯದ ಬಗ್ಗೆ ಬೇಕಾದರೂ ಮಾತನಾಡಬಲ್ಲೆ. ಅದನ್ನು ದಯಮಾಡಿ ನನ್ನ ಮನೆ ಅಂತ ಇಲ್ಲ, ನನ್ನ ಎರಡನೇ ಮಗಳ ಮನೆ ಇದ್ದೇನೆ. ಯಾರು ಬಂದರೂ ಎಷ್ಟೆತ್ತರ ಬಂದರೂ ನಾನು ಯಾರನ್ನೂ ತಿರಸ್ಕಾರ ಮನೋಭಾವನೆಯಿಂದ ಎಂದೂ ನೋಡಿಲ್ಲ, ನೋಡೋದು. ಯಾವಾಗ ಬೇಕಾದರೂ ಬನ್ನಿ, ಎಲ್ಲಿಗೆ ಬೇಕಾದರೂ ಕರೀರಿ, ಬರ್ತೇನೆ. ಯಾರು ತಪ್ಪು ತಿಳ್ಕೊಳ್ಬಾರ್ದು. ಚರ್ಪೆಟ್ನ ಚುನಾವಣೆಯಲ್ಲಿ ನಾನು 32 ಕಡೆ ಬಹಿರಂಗ ಸಭೆ ಮಾಡಿದೆ. ಆದರೆ ಜನ ನಮ್ಮನ್ನು ಕೈ ಬಿಟ್ಟರು ನಾನು ಹೇಳಲ್ಲ. ಸೋಲು ಹೇಗಾಯಿತು ಅಂತಲೂ ಹೇಳಲ್ಲ. ಅದ್ರ ಬಗ್ಗೆ ವಿಮರ್ಶೆ ಬೇಡ. ನಾವು ಸೋತಿದ್ದೇವೆ. ಅದಕ್ಕೆ ಹೇಳಿದೆ, ಇಂದಿನ ಸೋಲು ಮುಂದಿನ ಗೆಲುವಿಗೆ ಬುನಾದಿಯಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮೆಚ್ಕೊಳ್ತೇನೆ. ಬೆಳಿಗ್ಗೆ ಹೋಗಿ ಕಾಲಭೈರನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ಕೊಡಪ್ಪ. ಹೌದು, ನಾವು ದೇವರನ್ನಂತೆ. ಈ ಪಕ್ಷ ಮೊರಾರ್ಜಿಯವರು ನನ್ನ ಕೈಗೆ ಕೊಟ್ಟರು. ಅದಾದಮೇಲೆ ಹೊಡೆದೋದ್ರು. ಆದರೆ ಈ ಪಕ್ಷ ಉಳಿದಿದೆ. ಜನತಾದಳ ಎಷ್ಟು ಭಾಗ ಆದರೂ ಈ ಪಕ್ಷ ಉಳಿದಿದೆ. ಆದ್ದರಿಂದ ಈ ಪಕ್ಷ ಎಂದೂ ಈ ಮಾತನ್ನು ನಿಮ್ಮ ಗಮನದಲ್ಲೇ ಇಟ್ಕೊಳ್ಳಿ. ನಾನು ಹೋದ ಮೇಲೂ ಈ ಪಕ್ಷ ಉಳಿಯಿತು. ಇದನ್ನು ಬರೆದಿಟ್ಕೊಳ್ಳಿ. ಈ ಪಕ್ಷ ಎಂದೂ ಈ ಪಕ್ಷ ಅಂತಿಮ ಮುಗಿಸ್ತೇವೆ ಅನ್ನೋ ಮಹಾನುಭಾವರು ಈ ರಾಜ್ಯದಲ್ಲಿ ಯಾರೋ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅಪಪ್ರಚಾರ. ಇದು ಒಂದು
ಫ್ಯಾಮಿಲಿಯ ಪಕ್ಷ ಇದು, ಕೇವಲ ಒಂದು ಮನೆತನಕ್ಕೆ ಸೇರಿದ ಪಕ್ಷ ಅಲ್ಲ ಅಲ್ಲ. ಸ್ವಲ್ಪ ಆ ಮಾತನ್ನು ಆಡುವವರು ಅವರ ಮನಸ್ಸಿಗೇನೆ ಪ್ರಶ್ನೆ ಹಾಕೊಳ್ಳಬೇಕು. ಎಷ್ಟು ಜನ ಈ ಪಕ್ಷದಿಂದ ಬಂದು ಯಾರ್ಯಾರು ಯಾವ್ಯಾವ ಅಧಿಕಾರ ಅನುಭವಿಸಿದ್ದಾರೆ, ಹೋಗಿದ್ದಾರೆ. ಅದರ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದ ರೀತಿ ನಮ್ಮನ್ನು ದೂಡಿದಾಗ, ಇಲ್ಲಿ ನೋಡಿ ಈ ಜಾಗ ಏನಿದೆಯಲ್ಲ, ಈ ಜಾಗ ಕೊಟ್ಟಿದ್ದು ಒಬ್ಬ ಕುರುಬರ ಹೆಣ್ಮಗಳು ಮೇಯರ್ ಆಗಿದ್ಲು. ಫೋನ್ ಮಾಡಿ, ಅಣ್ಣ ನಿಮ್ಮ ನೋವನ್ನು ನೋಡೋಕ್ಕಾಗೋದಿಲ್ಲ, ನನಗೆ ಗೊತ್ತು ಹೇಗೆ ಮಾಡಿದ್ದಾರೆ ಅಂತ. ಅವರು ನಮ್ಮ ಪಾರ್ಟಿಯಲ್ಲ. ಈ ಜಾಗ ಇನ್ನು ರಮೇಶ್ ಕೂಡ ಪಕ್ಕದಲ್ಲಿದ್ದಾನೆ. ನಮ್ಮ ನಾರಾಯಣರಾವ್ ಬಂದಿದ್ದಾರೆ ಗೊತ್ತಿಲ್ಲ ನನಗೆ. ಆವತ್ತಿನ ಸ್ಥಿತಿ ಒಳಗೆ ರಮೇಶ್ ಕೂಡ, ಜವರೇಗೌಡ, ನಮ್ಮಮ್ಮ, ಇಲ್ಲಿ ನಾವು ಆ ನೋವನ್ನು ಏನು ಊಟ ಮಾಡ್ತಾಯಿದ್ವಿ. ಇವತ್ತು ಹೇಗಿದೆ ಪುಣ್ಯಾತ್ಮರು ಇವೆಲ್ಲ ಸೇರಿ ಇವತ್ತು ಈ ಅತ್ಯಂತ ಉತ್ತಮವಾದಂಥ ಕಟ್ಟಡವನ್ನು ಕಟ್ಟಿ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ಇಟ್ಟು ಇಡೀ ಹಿಂದೂಸ್ತಾನದಲ್ಲಿ ಜೆ ಪಿ ಅವರ ಹೆಸರನ್ನು ಎಲ್ಲೂ ಇಟ್ಟಿಲ್ಲ. ಆದರೆ ಕರ್ನಾಟಕದಲ್ಲಿ ಈ ದೇಶಕ್ಕೆ ಎರಡನೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ಶಾಶ್ವತವಾಗಿ ಇದೇ ನಮ್ಮನ್ನು ಯಾರು ಟೀಕೆ ಮಾಡ್ತಾರೆ, ಇದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಪಕ್ಷ. ನೋ, ಜಯಪ್ರಕಾಶ್ ನಾರಾಯಣರು ಎರಡನೇ ಸ್ವಾತಂತ್ರ್ಯಕ್ಕೆ ತಂದುಕೊಟ್ರು. ಏನು ಆ ಪಕ್ಷವನ್ನು ನಮ್ಮ ಕೈಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಕೊಟ್ಟರು, ಅದನ್ನು ಉಳಿಸಿದ್ದೀವಿ, ಉಳಿಸ್ಕೊಂಡು ಹೋಗ್ತೀವಿ. ಯಾರಿಂದ? ನಿಮ್ಮೆಲ್ಲರ ಸಹಕಾರ. ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದರಿಗೆ, ಯುವಕರಿಗೆ, ಹಿರಿಯರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ಪ್ರತಿಯೊಬ್ಬರಿಗೂ ವಿನಂತಿ ಮಾಡುತ್ತೇನೆ. ನನ್ನ ಕೈಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆ. ಯಾಕೆ ಹಿಡ್ಕೊಂಡೆ? ಒಬ್ಬ ಮುಸ್ಲಿಂ ಮಹಿಳೆ ಮಂಗಳೂರು ನಗರಸಭೆಯ ಸದಸ್ಯಣಿ ಸೋತರು. ಕಳೆದ 25 ವರ್ಷದಿಂದ ಆ ಮಹಿಳೆ ಈ ಸಭೆಗೆ ಬಂದಿದ್ದಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ಅವರ ನಾನು ಇಲ್ಲಿದ್ದಾರೆ ಕೆಲವು ಮುಸ್ಲಿಂ ಮುಖಂಡಗಳನ್ನ ನಾನು ನೋಡ್ತಾ ಇದ್ದೀನಿ. ಇಲ್ಲ ನನ್ನ ಮುಂದೆ ಕೂತಿದ್ದಾರೆ.
ಅದನ್ನು ಕೆಲವರು ಬಂದಿಲ್ಲ, ಹೇಳಿಲ್ಲ ನಾವು ಆ ಕಾರ್ಯಕ್ರಮಕ್ಕೆ. ಈಗ ಜಫರುಲ್ಲಾ ಇರ್ಬೋದು, ಫರೂಕ್ ಇರ್ಬೋದು, ನಮ್ಮ ಗೋರೆಬಿದ್ನೂರ ತಪ್ಪದೇ ಬರ್ತಾನೆ ಬಂದಿದ್ದಾರೆ, ಇದ್ದಾರೆ ಭಾಳ ಜನ. ದಯಮಾಡಿ ಅನ್ಯತಾ ಭಾವನೆ ಮಾಡಿಬಿಡಿ. ಅದರಿಂದ ಇವತ್ತು ಈ ಪಕ್ಷ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಪಕ್ಷ, ಒಂದು ಮನೆತನಕ್ಕೆ ಸಂಬಂಧಪಟ್ಟ ಪಕ್ಷ. ಇದು ಜನತೆಯ ಪಕ್ಷ, ಜಾತ್ಯತೀತ ಜನತಾದಳ. ಕುಮಾರಸ್ವಾಮಿಯವರ ನಾಯಕತ್ವವನ್ನು ಸಹಿಸಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಿದೆ. ಅವರು ಮಾಡಿರತಕ್ಕಂಥ ಶ್ರೇಷ್ಠವಾದ ಕೆಲಸ. ಆದರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಆದರೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ವಿಫಲರಾಗ್ತಾರೆ, ಸಾಬೀತು ಮಾಡಲಿಕ್ಕಾಗಲ್ಲ. ಅವರ ವ್ಯಕ್ತಿತ್ವ, ಅವರ ಜನಪ್ರಿಯತೆ. ಹಿಂದೂಸ್ತಾನದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ ಮತ್ತೊಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ನಾನು ನೋಡಿಲ್ಲ. ತುಂಬ ವಿಷಯ ಮಾತನಾಡ್ಬೋದು, ನಾನು ಮಟು ಮಾಡ್ತೇನೆ. ಏಕೆಂದರೆ ಅವರು ದೆಹಲಿಗೆ ಹೋಗಬೇಕಾಗಿದೆ. ಅನೇಕ ಜನ ಬಂದಿರತಕ್ಕಂಥ ಸ್ನೇಹಿತರುಗಳು ಮಾತಾಡೋರಿದ್ದರು. ಆದರೆ ಕಾಲದ ಕೊರತೆ ಇದೆ. ಆದ್ದರಿಂದ ಬಹುಶಃ ನೆಕ್ಸ್ಟು ಅವ್ರು ಮಾತನಾಡ್ತಾರೆ ಅಂತ ಕಾಣುತ್ತೆ. ನಾನು ಮತ್ತೊಮ್ಮೆ ನನ್ನ ತಾಯಂದಿರಲ್ಲಿ, ನೀವು ಬೆಂಗಳೂರಲ್ಲಿ ಕನಿಷ್ಠ ನಮ್ಮ ಪಕ್ಷ ಮುಂದೆ 50 ಜನವಾದರೂ ಗೆಲ್ಲಬೇಕು ಕನಿಷ್ಠ. ರಮೇಶ್ ಗೌಡ್ರೆ, ನಿಮ್ಮ ಹೋರಾಟ, ಆ ಹೆಣ್ಣು ಮಗಳ ಹೋರಾಟ ನಾನು ಗಮನಿಸಿದ್ದೇನೆ. ದಯಮಾಡಿ ಬೆಂಗಳೂರು ಸಿಟಿ ಒಳಗೆ ಜವರೇಗೌಡರು, ಇನ್ನೂ ಕೆಲವು ಸ್ನೇಹಿತರಿದ್ದಾರೆ, ಅವರ ಹೆಸರು ಹೇಳಲಿಲ್ಲ ನಾನು. ದಯಮಾಡಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಯಾವಾಗ ಚುನಾವಣೆ ಬಂದರೂ ನಾವು ರೆಡಿ ಇರಬೇಕು. ಅದಕ್ಕೆ ನಾವು ಸಿದ್ಧರಾಗೋಣ ಅಂತ ಹೇಳಿ ಈ ಪಕ್ಷವನ್ನು ಉಳಿಸೋಣ, ಬೆಳೆಸೋಣ. ಇದರಿಂದ ಜನತೆಯ ಕೆಲಸವನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ಸರ್ವರಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾಧ್ಯಮ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಈಗ ನಮ್ಮನ್ನೆಲ್ಲ ಕುಮಾರಣ್ಣವ್ರು ಮಾತಾಡೋದಕ್ಕಿಂತ ಮುಂಚೆ ಏನು ಜನರೊಂದಿಗೆ ಜನತಾದಳ ಅಂತೇಳಿ ಪಕ್ಷದ ಭವಿಷ್ಯದ ನಾಯಕರು, ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ಈ ಒಂದು ಪ್ರವಾಸ ಶುಭಕರವಾಗಿರಲಿ ಅಂತೇಳಿ ಬೆಂಗಳೂರು ಮಹಾನಗರದ ಯುವ ಜನತಾದಳದ ಎಲ್ಲ ಯುವಕರು ಅವರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವ್ರಿಗೆ ಶುಭವನ್ನು ಕೋರ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಇಡೀ ದೇಶದಾದ್ಯಂತ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಕುಮಾರಣ್ಣವರು ತಮ್ಮನ್ನು ಉದ್ದೇಶಿಸಿ ಈಗ ಮಾತನಾಡ್ತಾರೆ. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.